ಏನು ನಾವು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಸೊ ಈ ಕನ್ಸೆಪ್ಟ್ ತುಂಬ ಇಂಪಾರ್ಟೆಂಟು. ಆಯುರ್ವೇದದಲ್ಲಿ ಈ ಒಂದು ಟೈಮಲ್ಲಿ ಸಾಧನೆಗೆ ಉತ್ತಮ ಅಂತ ಹೇಳಿದ್ದಾರೆ. ಆ ಕಂಪ್ಲೀಟ್ ನಿದ್ರೆ ಮಾಡುವ ಟೈಮ್ವರೆಗೂ ಸ್ಕ್ರೀನ್ ಏನಿರುತ್ತೆ ಅದು ನಮ್ಮ ಕಣ್ಮುಂದೆನೇ ಇರುತ್ತೆ. ಬೈ ಚಾನ್ಸ್ ನಾವು 12 ಗಂಟೆಗೆ ನಿದ್ರೆ ಮಾಡಿಬಿಟ್ರೆ ರಾತ್ರಿ, ಈ ಬೆನಿಫಿಟ್ ಏನಿದೆ ಡೀಪ್ ಸ್ಲೀಪ್ ಇದು ನಮ್ಗೆ ಸಿಗಲ್ಲ. ನಮಸ್ಕಾರ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ನೀವು ಸಾಕಷ್ಟು ಬಾರಿ ಅನ್ಕೊಂಡಿರ್ತೀರಾ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ಅಂತ. ಆದ್ರೆ ಆಗೋದೇ ಇಲ್ಲ. ಇದು ಯಾಕೆ? ಪರಿಹಾರ ಏನು? ಇವೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಆಯುರ್ವೇದ ತಜ್ಞರಾಗಿರುವ ಡಾಕ್ಟರ್ ಶರತ್ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಾನು ಕೂಡ ಸುಮಾರು 1-2 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಏನಾದ್ರೂ ಪ್ರೊಡಕ್ಟಿವ್ ಆಗಿ ಮಾಡಬೇಕು ಅಂತ. ಬಟ್ ಆಗ್ತಾನೆ ಇಲ್ಲ. ಇದೇ ರೀತಿ ಈ ವಿಡಿಯೋ ನೋಡ್ತಿರುವಂತ ಸಾಕಷ್ಟು ಜನರಿಗೂ ಇದೇ ಸಮಸ್ಯೆ ಕಾಡ್ತಾ ಇದೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಬೆಳಿಗ್ಗೆ ಬೇಗ ಎದ್ದೇಳೋದು ಹೇಗೆ? ಸೊ ಮುಖ್ಯವಾಗಿ ಏನು ನಾವು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಸೊ ಈ ಕನ್ಸೆಪ್ಟ್ ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಈ ಒಂದು ಟೈಮಲ್ಲಿ ಸಾಧನೆಗೆ ಉತ್ತಮ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಬೇಗ ಎದ್ದೇಳ್ತಾ ಇಲ್ಲ ಅವ್ರು ಇನ್ನೂ ಸಾಧನೆಯ ಪಥದಲ್ಲಿ ಇಲ್ಲ ಅಂತ ಕೂಡ ಹೇಳ್ಬೋದು. ನಾವು ತುಂಬ ಜನರಿಗೆ ಸಿಟ್ಟು ಬರ್ಬೋದು, ಏನು ಡಾಕ್ಟರ್ ಹಿಂಗೆ ಹೇಳ್ತಿದ್ದೀರಾ ಅಂತ. ಆದರೆ ಆಲ್ರೆಡಿ ನಾನು ಸಾಧನೆ ಮಾಡಿದ್ದೇನೆ ಅಂತ ಕೂಡ ತುಂಬ ಜನ ಹೇಳ್ಬೋದು. ನಾನು 9 ಗಂಟೆಗೆ ಎದ್ಬಿಟ್ಟು ಸಾಧನೆ ಮಾಡಿದ್ದೇನೆ, 8 ಗಂಟೆ ಅಂದರೆ ಇನ್ನು ಬೆಳಿಗ್ಗೆ 5 ಗಂಟೆಗೆ ಇದ್ದರೆ ಇನ್ನೂ ಜಾಸ್ತಿ ಸಾಧನೆ ಮಾಡ್ತಿದ್ರಿ ಅಂತ ಇಂಟರ್ಪ್ರಿಟೇಷನ್ ಇದು. ಸೊ ಯಾಕೆ ಎದ್ದೇಳಲಿಕ್ಕೆ ಆಗಲ್ಲ ಅಂತ ಹಲವಾರು ರೀಸನ್ಸ್ಗಳಿರುತ್ತೆ ಬೆಳಿಗ್ಗೆ. ಅದರಲ್ಲಿ ಮುಖ್ಯವಾಗಿ ಇತ್ತೀಚೆಗೆ ಸ್ಕ್ರೀನ್ ಟೈಮ್. ತಿರ್ಗಿ ಅಲ್ಲೇ ಬರ್ತೀವಿ ನಾವು. ಮತ್ತೆ ಸ್ಕ್ರೀನ್ ಟೈಮ್ ಏನಪ್ಪ ಅಂತ ಹೇಳಿದ್ರೆ, ನಾವು ನೈಟ್ ನಿದ್ರೆ ಮಾಡೋಕ್ಕಿಂತ ಮೊದಲು ಅದು 9 ಗಂಟೆ ಇರ್ಬೋದು, ಕೆಲವೊಬ್ಬರಿಗೆ 9:30 ಇರ್ಬೋದು, 10 ಗಂಟೆ ಇರ್ಬೋದು, 10:30 ಇರ್ಬೋದು. ಆ ಕಂಪ್ಲೀಟ್ ನಿದ್ರೆ ಮಾಡುವ ಟೈಮ್ವರೆಗೂ ಸ್ಕ್ರೀನ್ ಏನಿರುತ್ತೆ ಅದು ನಮ್ಮ ಕಣ್ಮುಂದೆನೇ ಇರುತ್ತೆ. ಅದು ಟಿ ವಿ ಆಗಿರ್ಬೋದು, ಅದು ಲ್ಯಾಪ್ಟಾಪ್ ಆಗಿರ್ಬೋದು, ಅದು ಟ್ಯಾಬ್ಲೆಟ್ ಆಗಿರ್ಬೋದು, ಅಥವಾ ಅದು ಮೊಬೈಲ್ ಆಗಿರ್ಬೋದು. ಸೊ ಅದು ಇದ್ದೇ ಇರುತ್ತೆ. ಆದ್ದರಿಂದ ಏನಾಗುತ್ತೆ ಅಂದರೆ ಶಟ್ ಡೌನ್ ಮೆಕ್ಯಾನಿಸಮ್ ಏನಿರುತ್ತೆ ನಮ್ಮ ಮಿದುಳಿನದ್ದು ಅದಾಗಲ್ಲ. ಸೊ ಇನ್ನೂ ವರ್ಕ್ ಮಾಡ್ತಾನೆ ಇರುತ್ತೆ ಅದು. ಇದು ಇನ್ಫಾರ್ಮೇಶನ್ ಬರ್ತಾ ಇದೆ, ಇನ್ನು ಮೋಸ್ಟ್ಲಿ ನನ್ನ ಕೆಲಸ ಇದೆ, ನನ್ನ ಕೆಲಸ ಇದೆ, ಅಲರ್ಟ್ನೆಸ್ ಹಾಗೆ ಇರುತ್ತೆ. ಇನ್ನು ಇಲ್ಲ ಸರ್, ನಾನು ಮೊಬೈಲ್ ನೋಡ್ತಾನೆ ತುಂಬ ಸರಿ ನಿದ್ರೆ ಮಾಡಿಬಿಟ್ಟಿರ್ತೇನೆ. ಇನಿಷಿಯಲಿ ಆಗ್ಬೋದು ಹಾಗೆ, ಅಥವಾ ಯಾವಾಗೋ ಒಂದೊಂದ್ಸರಿ ಆಗ್ಬೋದು. ಬಟ್ ಕ್ರಮೇಣವಾಗಿ ಅದರಿಂದ ನಿದ್ರೆ ಏನಿದೆ ಅದು ಲೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಲೇಟ್ ಅಂದರೆ ಏನು ಡಾಕ್ಟ್ರೆ? 11 ಗಂಟೆ ಆಗ್ಬೋದು, 11:30 ಆಗ್ಬೋದು, 12 ಗಂಟೆ ಆಗ್ಬೋದು. ಸೊ 12 ಗಂಟೆ ಆಯಿತು ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಎದ್ದೇಳುವಾಗ ಆ ಫ್ರೆಶ್ನೆಸ್ ಏನಿರುತ್ತೆ ಅದು ಸಿಗಲ್ಲ. ಬೆಳಿಗ್ಗೆ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ, 5:30ಗೆ ಅಲಾರಾಮ್ ಆಗುತ್ತೆ, ಸ್ನೂಸ್ ಮಾಡ್ತಾರೆ, 6 ಗಂಟೆಗೆ ಆಗುತ್ತೆ, ತಿರ್ಗಾ 5:45 ಆಗುತ್ತೆ, ಮತ್ತೆ ಸ್ನೂಸ್ ಮಾಡ್ತಾರೆ, 6 ಗಂಟೆಗೆ ಆಗುತ್ತೆ, ಮತ್ತೆ ತಿರ್ಗಾ ಸ್ನೂಸ್ ಮಾಡ್ತಾರೆ. ಸೊ ಆ ಫ್ರೆಶ್ನೆಸ್ ಬಂದಿರಲ್ಲ. ಇನ್ನು ಏನಕ್ಕೆ ಬಂದಿರಲ್ಲ ಅಂತ ಹೇಳಿದ್ರೆ, ಡೀಪ್ ಸ್ಲೀಪ್ ಅಂತ ಹೇಳೋದು ಅರೌಂಡ್ 11 ಗಂಟೆಗೆ ಆಕ್ಟಿವೇಟ್ ಆಗುತ್ತೆ ನಮ್ಮ ದೇಹದಲ್ಲಿ. ಇದು ಸರ್ಕ್ಯಾಡಿಯನ್ ರಿದಮ್ ಅಥವಾ ಬಯೋಲಾಜಿಕಲ್ ಕ್ಲಾಕ್. ನಮ್ಮ ದೇಹದ ಸರ್ಕ್ಯಾಡಿಯನ್ ರಿದಮ್ ಅಥವಾ ಸೈಕಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅರೌಂಡ್ ರಾತ್ರಿ ಸರಿ ಸುಮಾರು 10:55 ಅಥವಾ 10:50ರಿಂದ ಒಂದು 11:50 ಅಥವಾ 12 ಗಂಟೆವರೆಗೂ ಒಂದು ಡೀಪ್ ಸ್ಲೀಪ್ ಆಕ್ಟಿವೇಟ್ ಆಗಿರುತ್ತೆ. ಬೈ ಚಾನ್ಸ್ ನಾವು 12 ಗಂಟೆಗೆ ನಿದ್ರೆ ಮಾಡಿಬಿಟ್ರೆ ರಾತ್ರಿ, ಅಥವಾ 11:45 ನಿದ್ರೆ ಮಾಡಿಬಿಟ್ರೆ, ಈ ಬೆನಿಫಿಟ್ ಏನಿದೆ ಡೀಪ್ ಸ್ಲೀಪ್ ಇದು ನಮ್ಗೆ ಸಿಗಲ್ಲ. ಸೊ ಈ ಬೆನಿಫಿಟ್ ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವಾಗ ಬೆಳಿಗ್ಗೆ ಏಳುವಾಗ ಲ್ಯಾಗಿನೆಸ್ ಇರುತ್ತೆ, ಅಥವಾ ಇನ್ನೂ ನಿದ್ರೆನೇ ಆಗಿಲ್ಲ, ಇನ್ನೂ ನಿದ್ರೆ ಬರ್ತಾ ಇದೆ. ಹಾಗಾಗಿ ನಿದ್ರೆ ಕಂಟಿನ್ಯೂ ಮಾಡಿಬಿಟ್ಟು ಅವರು 8 ಗಂಟೆನೋ 9 ಗಂಟೆನೋ ಅಥವಾ 7 ಗಂಟೆನೋ 7:30ನೋ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದು ಜನರಲ್ ಮೆಕ್ಯಾನಿಸಮ್. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಸರ್? ಸೊಲ್ಯೂಷನ್ ಏನಂತ ಹೇಳಿದ್ರೆ, ನಾನು ಹೇಳಿದೆ ನಿಮಗೆ ಸ್ಕ್ರೀನ್ ಟೈಮ್ ಬಗ್ಗೆ. ಫಸ್ಟ್ ಅದನ್ನು ನಾವು ರಿಡ್ಯೂಸ್ ಮಾಡಬೇಕು. ರಿಡ್ಯೂಸ್ ಅಂದರೆ ಹೇಗೆ ಡಾಕ್ಟರ್ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು 2 ಅವರ್ಸ್ ಮುಂಚೆ ನಾವು ಸ್ಕ್ರೀನ್ ಟೈಮನ್ನು ಕಟ್ ಡೌನ್ ಮಾಡಿದರೆ ಆವಾಗ ನಮಗೆ ನಿದ್ರೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇನ್ನು ಡಿನ್ನರ್ ಟೈಮ್, ಐ ಥಿಂಕ್ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ಬೇಕು ಅನ್ಕೊಳ್ತೇನೆ. ಡಿನ್ನರ್ ಟೈಮ್ ಕೂಡ ತುಂಬ ಇಂಪಾರ್ಟೆಂಟ್. ಹೆಂಗೆ ನಾನು ಒಂದೇ ರೀಸನ್ ಸ್ಕ್ರೀನ್ ಬಗ್ಗೆ ಹೇಳಿದೆ, ಇತ್ತೀಚೆಗೆ ತುಂಬ ಜಾಸ್ತಿ ಫೇಮಸ್ ಆಗಿರುವಂಥದ್ದು, ಹಾಗೆ ಡಿನ್ನರ್ ಟೈಮ್ ಕೂಡ ಇಂಪಾರ್ಟೆಂಟ್. ನೈಟ್ 10 ಗಂಟೆಗೆ ಡಿನ್ನರ್ ಮಾಡಿದರೆ ಆವಾಗ ಒಂದು ಪಚನ ಕ್ರಿಯೆ ಏನಿರುತ್ತೆ ಆ ಪ್ರಕ್ರಿಯೆ ಎಲ್ಲ ಸ್ಟಾರ್ಟ್ ಆಗಿ ಮುಗಿಯುವಷ್ಟೊತ್ತಿಗೆ 12:30 1 ಗಂಟೆ ಆಗಿಬಿಟ್ಟಿರುತ್ತೆ. ಅಲ್ಲಿವರೆಗೂ ಇದರ ನಿದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಥವಾ ನಿದ್ರೆ ಮಾಡಲ್ಲ. ಸೊ ಅಗೇನ್ ಆ ಡೀಪ್ ಸ್ಲೀಪ್ ಇದೇನು ನಮ್ಮದು ಟೈಮಿಂಗ್ ಇರುತ್ತೆ ಅದು ಕೂಡ ಹೊರಟೋಗ್ಬಿಡುತ್ತೆ. ಸೊ ಅರ್ಲಿ ಡಿನ್ನರ್ ಅಂದರೆ ಅರೌಂಡ್ 7 ಗಂಟೆಗೆ 6:30ಗೆ ಅಲ್ಲಿಗೆ ಬರಬೇಕು. ರೈಟ್. ಹಲವಾರು ರಿಲಿಜನ್ಸ್ಗಳಲ್ಲಿ ಫಾಲೋ ಮಾಡ್ತಾರೆ, ಸನ್ಸೆಟ್ ಆಗೋಕ್ಕಿಂತ ಮುಂಚೆನೆ ಡಿನ್ನರ್ ಮಾಡಬೇಕು ಅಂತ. ಹಾಗೆ ಆಯುರ್ವೇದಲ್ಲೂ ಕೂಡ ಇದೆ. ತುಂಬ ಜನ ಫಾಲೋ ಕೂಡ ಮಾಡ್ತಾರೆ. ಇತ್ತೀಚೆಗೆ ಅದನ್ನ ತುಂಬ ಜನ ಫಾಲೋ ಮಾಡ್ತಿದ್ದಾರೆ. ಹೇಗೆ ಎಲ್ಲ ವೀಗನ್ ಡಯಟ್ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಇದು ಬರುತ್ತೆ. ಒಂದು ಬೆಳಿಗ್ಗೆ 10 ಗಂಟೆಗೆ ತಿನ್ನೋದು, ಒಂದು ಸಂಜೆ 6 ಗಂಟೆಗೆ ತಿನ್ನೋದು, ಮುಗೀತು.
ಮತ್ತೆ ನೆಕ್ಸ್ಟ್ ದಿವಸ ಬೆಳಿಗ್ಗೆ 10 ಗಂಟೆಗೆ. ಅದ್ರ ಮಿಡ್ಲಲ್ಲಿ ಬರೀ ಫ್ಲೂಯಿಡ್ಸ್ ತೊಗೋಬಹುದು, ನೀರು ತೊಗೋಬಹುದು, ಯಾರೆಲ್ಲ ಹಾಲು ಕನ್ಸ್ಯೂಮ್ ಮಾಡ್ತಿರ್ತಾರೆ ಅದನ್ನು ತೊಗೋಬಹುದು, ಫ್ರೂಟ್ಸ್ ತೊಗೋಬಹುದು ಅಥವಾ ಜ್ಯೂಸಸ್ ತೊಗೋಬಹುದು. ಅದು ಬಿಟ್ಟರೆ ಬೇರೆ ಏನು ಅಲೌ ಇರಲ್ಲ, ಅಥವಾ ಮಜ್ಜಿಗೆ ತೊಗೋಬಹುದು. ಸೊ ಅರ್ಲಿ ಡಿನ್ನರ್ ಅರೌಂಡ್ 6:30 7 o'clock ಬಂತು ಅಂತ ಹೇಳಿದ್ರೆ ಅಗೇನ್ ಇದು ಕೂಡ ಒಂದು ರೆಮಿಡಿ. ಥರ್ಡ್ ರೆಮಿಡಿ ಇನ್ನೇನಾಗುತ್ತೆ ಅಂತ ಹೇಳಿದ್ರೆ ಗೋಲ್ ಸ್ಕೆಡ್ಯೂಲಿಂಗು, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಏನೇನು ಮಾಡಬೇಕು ಅಂತ ಒಂದು ಸ್ಕೆಡ್ಯೂಲ್ ಇರಬೇಕು ಅವ್ರ ಹತ್ರ. ಎಸ್ಪೆಷಲಿ ಎಕ್ಸಸೈಸ್ ಸ್ಕೆಡ್ಯೂಲ್ ಇರಬೇಕು. ಎಕ್ಸಸೈಸ್ ಪ್ರತಿನಿತ್ಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬಯೋಲಾಜಿಕಲ್ ಕ್ಲಾಕ್ ಏನಿದೆ ಅಥವಾ ಸರ್ಕೇಡಿಯನ್ ರಿದಮ್ ಏನಿದೆ ಅದು ಸೆಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಫುಡ್ ಕೂಡ ರಿಕ್ವೈರ್ಡ್ ಟೈಮ್, ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಪರವಾಗಿಲ್ಲ, ಆ ಟೈಮಿಗೆ ಆಗ್ತಾ ಇರಬೇಕು. ಅದೇ ರೀತಿ ಗೋಯಿಂಗ್ ಟು ಬೆಡ್, ನಿದ್ರೆ ಮಾಡುವ ಸಮಯ, ಎದ್ದೇಳುವ ಸಮಯ, ಡೈಲಿ ನಾವು ಪ್ರಯತ್ನ ಮಾಡಿ ಅಥವಾ ಕಂಪಲ್ಸರಿ ನಾವು ಮಾಡ್ಕೊಂಡ್ಬಿಟ್ಟು ಅದನ್ನ ಒಂದು 3 to 4 weeks ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಾವು ಆರಾಮಾಗಿ ಬೆಳಿಗ್ಗೆ ಎದ್ದೇಳ್ಬೋದು. ಸೊ ಇದು ಕೂಡ ಒಂದು ಕಾರಣ, ಏನು ಗೋಲ್ಸ್ ಸೆಟ್ಟಿಂಗ್ ಇರಲ್ಲ, ಅಥವಾ ಬೆಳಿಗ್ಗೆ ಎದ್ಬಿಟ್ಟು ಏನ್ ಮಾಡೋದು ಬಿಡಿ ಪರ್ಪಸ್ ಇರಲ್ಲ. ಹೌದು ಸರ್, ಇನ್ನು ಬೆಳಿಗ್ಗೆ ಬೇಗ ಹೇಳೋದ್ರ ಬೆನಿಫಿಟ್ಸ್ ಏನೇನಿದೆ? ಅಂಡ್ ಈಗ ಎಲ್ರಿಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಕ್ಕಾಗಲ್ಲ, ಕೆಲವರಿಗೆ ಶಿಫ್ಟ್ ಲೇಟ್ ಆಗಿರುತ್ತೆ, ಕೆಲವರಿಗೆ ಮಾರ್ನಿಂಗ್ ಬೇಗ ಎದ್ದೇಳಕ್ ಆಗಲ್ಲ. ಸೊ ಐಡಿಯಲ್ ಟೈಮ್ ಏನು ಅಂತ? ಕರೆಕ್ಟ್, ಇದು ಕೂಡ ಒಳ್ಳೆ ಕ್ವಶನ್. ಐಡಿಯಲ್ ಟೈಮ್ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀರಾ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀರಾ, ಎಷ್ಟು ಗಂಟೆಗೆ ಎದ್ದೇಳ್ಬೇಕು ಡಾಕ್ಟರ್ ಅಂತ ತುಂಬಾ ಜನ ಕೇಳ್ತಿರ್ತಾರೆ. ಇನ್ ಅಂಡ್ ಅರೌಂಡ್, ನಾನು ಇಂಡಿಯಾದಲ್ಲಿ ಮಾತ್ರ ಹೇಳ್ತಿರೋದು, ಇನ್ ಅಂಡ್ ಅರೌಂಡ್ ಸೂರ್ಯೋದಯಕ್ಕಿಂತ 1.5 hour ಮುಂಚೆ. ಸೊ ಈಗ ನಾವು ಬೆಂಗಳೂರಲ್ಲಿ ಇದ್ವಿ ಅಂತ ಹೇಳಿದ್ರೆ ಅರೌಂಡ್ 4:15 ಅಥವಾ 4:45 ಅಷ್ಟೊತ್ತಿಗೆ ಎದ್ದೇಳ್ಬೇಕು. ಅದು ಬ್ರಹ್ಮ ಮುಹೂರ್ತ. ಎಕ್ಸಾಕ್ಟ್ ಆಗಿ ಎದ್ದೇಳ್ಬೇಕು ಅಂತ ಹೇಳಿದ್ರೆ, ಟು ಸ್ಟಾರ್ಟ್ ವಿತ್, ಅಂದ್ರೆ ಶುರು ಮಾಡೋದಕ್ಕೆ ಇನ್ನು ಪ್ರಯತ್ನ ಶುರು ಮಾಡ್ತಾ ಇದ್ದೇವೆ, ಹಂಗಿರುವಾಗ 5 ಗಂಟೆಗೆ, ಆಮೇಲೆ ಸ್ಲೋ ಆಗಿ 4:45 4:30. ಆಕ್ಚುಯಲ್ ಟೈಮಿಂಗ್ ನೋಡ್ತಾ ಹೋದ್ರೆ ಅರೌಂಡ್ 4:24 ಆಕ್ಚುಯಲ್ ಟೈಮಿಂಗ್, ಹೆಚ್ಚು ಕಡಿಮೆ ಒಂದ್ 3-4 ನಿಮಿಷ. ಸೊ 4:30 ಅರೌಂಡ್ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಏನ್ ಮಾಡೋದು ಸರ್ ಅಷ್ಟೊಂದು ಬೇಗ ಎದ್ಬಿಟ್ಟು, ಮತ್ತೆ ತಿರ್ಗಾ ನಾನು ಮೊಬೈಲೇ ನೋಡೋದು ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ. ಬಟ್ ಅದು ಸಾಧನೆಗೆ ಉತ್ತಮ ಅಂತ ಆಯುರ್ವೇದದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ ಸಾಧನೆ ಅಂದ್ರೆ ಏನೇನು? ಈ ಸಾಧನೆ ಅಂದ್ರೆ ಬರೀ ಕರಿಯರ್ ವೈಸ್, ಪ್ರೊಫೆಷನಲ್ ವೈಸ್ ಇರ್ಲಿಕ್ಕಿಲ್ಲ, ಅದು ಪರ್ಸನಲ್ ವೈಸು ಇರ್ಬೋದು. ಅವ್ರು ಎದ್ಬಿಟ್ಟು ಯೋಗ ಮಾಡಬಹುದು, ವ್ಯಾಯಾಮ ಮಾಡಬಹುದು, ಪ್ರಾಣಾಯಾಮ ಮಾಡಬಹುದು, ಅಥವಾ ಅವರು ಧ್ಯಾನ ಮಾಡಬಹುದು. ಸೊ ಇದೆಲ್ಲ ಕೂಡ ಸಾಧನೆನೆ. ಇದೆಲ್ಲದಕ್ಕೂ ಕೂಡ ಆ ಟೈಮ್ ಉತ್ತಮ ಅಂತ ಹೇಳಿದ್ದಾರೆ. ಸೊ ನಾವು ಕಂಟೆಂಪ್ರರಿ ಸೈನ್ಸ್ ಅಥವಾ ಮಾಡರ್ನ್ ಎಕ್ಸ್ಪ್ಲನೇಷನ್ಸ್ ನೋಡಿದ್ರೆ ಆಕ್ಸಿಜನ್ ಜಾಸ್ತಿ ಇರುತ್ತೆ ಅಂತ ಕೂಡ ಎಕ್ಸ್ಪ್ಲನೇಷನ್ಸ್ ಇದೆ. ಸೈಲೆನ್ಸ್ ಇರುತ್ತೆ, ಸೊ ಓದೋದಿಕ್ಕೆ ಒಳ್ಳೇದು ಸ್ಟೂಡೆಂಟ್ಸ್ಗೆ, ಮಕ್ಕಳಿಗೆಲ್ಲ ಅಂತ ಕೂಡ ಇದೆ. ಸೊ ಇದೆಲ್ಲ ಕೂಡ ಬೆನಿಫಿಟ್ಸ್. ಆಮೇಲೆ ಹೌಸ್ ವೈಫ್ಸ್ಗೆ, ಬಿಕಾಸ್ ಒಂದ್ಸಲ ಮಕ್ಕಳೆಲ್ಲ ಇದ್ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಅವರ ಸೆಲ್ಫ್ ಕಾನ್ಸಂಟ್ರೇಷನ್, ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದರಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡ್ಕೋಬಹುದು. ಇದೆಲ್ಲ ಕೂಡ ಬೆನಿಫಿಟ್ಸ್. ಮುಖ್ಯವಾಗಿ ಬೆಳಿಗ್ಗೆ ಏಳೋದೇ ಆಂಟಿ ಏಜಿಂಗ್. ತುಂಬಾ ಜನ ಸೀರಮ್ ಹಾಕೊಳ್ತಾ ಇರ್ತಾರೆ, ಅಥವಾ ಮತ್ತೇನು ಯಾವ್ದಾದ್ರು ಕ್ರೀಮ್ಸ್ಗಳನ್ನ ವೈಟಮಿನ್ ಸಿ ಎಲ್ಲ ಹಾಕ್ತಾ ಇರ್ತೇವೆ. ಸೊ ಹಾಕೋದ್ ಬೇಡ ಅಂತ ಹೇಳ್ತಿಲ್ಲ ನಾನು, ಆದ್ರೆ ಅದೆಲ್ಲ ಹಾಕದೇನೆ ನೀವು ಬೆಳಿಗ್ಗೆ ಬೇಗ ಏಳ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರೆ 1 month ಅಲ್ಲಿ ನಿಮ್ಮ ಸ್ಕಿನ್ ಅದು ಹಾಕಿರೋರ್ಕಿಂತ ಚೆನ್ನಾಗಿ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಬಿಕಾಸ್ ಆ ಬೆಳಿಗ್ಗೆ ಏನು ವಾತದ ಕಾಲ ಇರುತ್ತೆ, ಆ ಟೈಮ್ ಅಲ್ಲಿ ಮಲ ವಿಸರ್ಜನೆ ಏನಾದ್ರು ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಆ ಟೈಮ್ ಇರುತ್ತೆ. ಆಕ್ಚುಲಿ ಆಯುರ್ವೇದದಲ್ಲಿ ಹೇಳಿರೋ ಹಂಗೆ ಆ ಟೈಮ್ ಅಲ್ಲಿ ಅವರು ವಾತದ ಸಮಯ, ಅದು ಬೆಳಗಿನ ಜಾವ. ಸೊ ಆ ಟೈಮಲ್ಲಿ ಅವರು ಮಲ ವಿಸರ್ಜನೆ ಮಾಡ್ಲಿಕ್ಕೆ ಹೋದ್ರೆ ಫಸ್ಟ್ ಆಫ್ ಆಲ್ ಕಾನ್ಸ್ಟಿಪೇಷನ್ ಅಂತ ತೊಂದರೆಗಳಾಗಲ್ಲ, ಈಸಿಯಾಗಿ ಅವರಿಗೆ ಮಲ ವಿಸರ್ಜನೆ ಆಗುತ್ತೆ. ಸೊ ಗಟ್ ಹೆಲ್ತ್ ಮೇಂಟೈನ್ ಆಗುತ್ತೆ. ಗಟ್ ಹೆಲ್ತ್ ಮೇಂಟೈನ್ ಆಯಿತು ಅಂತ ಹೇಳಿದ್ರೆ ಬಾಕಿ ಎಲ್ಲ ಮೇಂಟೈನ್ ಆಗುತ್ತೆ. ಅದು ಬ್ರೈನ್ ಇರಬಹುದು, ಅಥವಾ ಅದು ಸ್ಕಿನ್ ಇರಬಹುದು, ಅದು ಹೇರ್ಸ್ ಇರಬಹುದು, ಎಲ್ಲ ಮೇಂಟೈನ್ ಆಗುತ್ತೆ. ಇದು ಬೆನಿಫಿಟ್ಸ್. ಬೆಳಿಗ್ಗೆ ಬೇಗ ಹೇಳೋದಕ್ಕೆ ಸಾಕಷ್ಟು ಟಿಪ್ಸ್ ಜೊತೆಗೆ ಅದರ ಬೆನಿಫಿಟ್ಸ್ ಏನೇನು ಅನ್ನೋದನ್ನ ತಿಳಿಸಿಕೊಟ್ರಿ ಸರ್. ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.